ಮಗಳು ಅಂದ್ರೆ ನನ್ನ ಜೀವ ಅಂದರೆ ಈ ಬಹುಶಃ ನನ್ನ ಪ್ರಪಂಚದಲ್ಲಿ ನಾನು ತುಂಬಾ ಪ್ರೀತಿಸುವಂಥ ಒಂದು ಜೀವ ಅಂದರೆ ನನ್ನ ಮಗಳು. ರೈಟ್, ವೆರಿ ನೈಸ್. ನಿಮ್ಮ ಜೀವನದ ಯಾವುದಾದ್ರೂ ಒಂದು ಸೀಕ್ರೆಟ್? ನಮ್ಮ ತಾಯಿ ಬಹುಶಃ ಅವತ್ತು ನನಗೆ ಧೈರ್ಯ ತುಂಬಿಲ್ಲ ಅಂದಿದ್ರೆ 2014ರಲ್ಲಿ ಒಂದು ಟಫ್ ಫೇಸಲ್ಲಿದ್ದೆ. 2014ರಲ್ಲಿ ಇದು ಹೇಳ್ಬೋದು, 2014ರಲ್ಲಿ ಆ ವರ್ಷ ತುಂಬ ಕೆಟ್ಟದಾಗೋಯ್ತು. ಅಂದರೆ ಲೈಫಲ್ಲಿ ತುಂಬ ಕೆಳಗೆ ತುಂಬ -1ಗೆ ಬಿದ್ದೋಗಿದ್ದೆ ನಾನು. ಸೊ ಆ ಟೈಮಲ್ಲಿ ತುಂಬ ಕುಗ್ಗೋಗಿದ್ದೆ. ಆ ಟೈಮಲ್ಲಿ ನಮ್ಮ ತಾಯಿ ಬಹುಶಃ ನಂಗೆ ಧೈರ್ಯ ಹೇಳಿಲ್ಲ ಅಂದಿದ್ರೆ ಇವತ್ತು ನಾನು ಇಲ್ಲಿ ಇರ್ತಿರಲಿಲ್ಲ ಅಂತ ನನ್ನ ಅನಿಸಿಕೆ. ರೈಟ್, ವೆರಿ ನೈಸ್. ಇನ್ನೊಂದು ಸೀಕ್ರೆಟ್ ನೀವು ರಿವೀಲ್ ಮಾಡಬೇಕು. ಈ ಕಲರ್ ನಮ್ಮ ತಾಯಿ ನನಗೆ ಕಲರ್ ಇದ್ದಾರೆ. ಆಕ್ಚುಲಿ ಸ್ವಲ್ಪ ಶೂಟಿಂಗ್ ಮಾಡಿ ಸ್ವಲ್ಪ ಡಲ್ ಆಗಿಬಿಟ್ಟಿದ್ದೀನಿ. ಇನ್ಫ್ಯಾಕ್ಟ್ ಸ್ವಲ್ಪ ಹುಷಾರಿಲ್ಲ ನನಗೆ. ಇವಾಗ ಸ್ವಲ್ಪ 3-4 ಡೇಸಿಂದ ವೈರಲ್ ಇನ್ಫೆಕ್ಷನ್ ಆಗಿತ್ತು. ಇವತ್ತು ಆಕ್ಚುಲಿ ಬೆಳಗ್ಗೆ ಡಾಕ್ಟರ್ ರಿಪೋರ್ಟ್ ಕೂಡ ಚೆಕ್ ಮಾಡಿಸ್ಕೊಂಡು ಎಲ್ಲ ನೆಗೆಟಿವ್ ಇತ್ತು ಅಂತ ಕೇಳಿ ಖುಷಿ ಆಯಿತು. ಈಗಿನ ಸ್ವಲ್ಪ ರಿಕವರಿ ಆಗಿರೋದಕ್ಕೆ ಸ್ವಲ್ಪ ಇನ್ನೂ ಡಲ್ ಆಗಿದ್ದೀನಿ. ಇನ್ಫ್ಯಾಕ್ಟ್ ಸ್ವಲ್ಪ ಶೂಟಿಂಗ್ ಮಾಡಿ ಸ್ವಲ್ಪ ಡಿಮ್ ಆಗಿದ್ದೀನಿ. ನಮ್ಮ ತಾಯಿ ಇನ್ನೂ ಬೆಳಗಿದ್ದಾರೆ ನನಗಿಂತ. ನಮ್ಮ ತಾಯಿ ನೋಡ್ಬಿಟ್ರೆ ನೀವು ಒಳ್ಳೆ ಬಾಲಿವುಡ್ ಹೀರೋಯಿನ್ ತರ ಇದಾರೆ ಅವರು. ಸೂಪರ್. ಶಿ ಇಸ್ ವೆರಿ ಗುಡ್ ಲುಕಿಂಗ್. ಅದೇ ಅವ್ರದ್ದು ಭಿಕ್ಷೆ ಇದು. ಅವ್ರು ಸುಮ್ಮನೆ ತೂ ಅಂತ ಉಗ್ದಿರೋದು, ಸ್ವಲ್ಪ ನನಗೆ ಕಲರ್ ಬಂದಿದೆ ಅಷ್ಟೇ. ವೆರಿ ನೈಸ್. ಇದೆಲ್ಲಿಂದ ಕಲ್ತಿದ್ ನೀವು? ಅಲ್ಲ, ಈ ಡೈಲಾಗ್ ನಾನು ಆಗಿಂದ ಅಬ್ಸರ್ವ್ ಮಾಡ್ತಾ ಇದ್ದೆ. ಅವಾಗಲೇ ಮಾತಾಡ್ಬೇಕಾದ್ರೆ ನಾನೇನ್ ಸಾಚ ಅಂತ ಹೇಳಲ್ಲ, ಆದ್ರೆ ನೀಚ ಅಲ್ಲ ಅಂತಂದ್ರೆ ಇದೆಲ್ಲ ಹಿಂಗೆ. ಆದ್ರೆ ಏನಾಗುತ್ತೆ, ನಾ ಎಲ್ಲೋ ಒಂದ್ ಕಡೆ ಬಹಳ ಒಳ್ಳೆಯವನು, ನಾನು ತುಂಬಾ ಒಳ್ಳೆ ವ್ಯಕ್ತಿ ಅಂತ ಬಿಂಬಿಸೋದಕ್ಕೆ ಟ್ರೈ ಮಾಡ್ತಿಲ್ಲ. ನಾನ್ ಸಾಚ ತುಂಬಾ ಜನ ಕೇಳಿದೀನಿ, ನಾನ್ ಸಾಚ ಅಲ್ಲದೆ ಇರ್ಬೋದು, ಬಟ್ ನಾನು ನೀಚ ಅಲ್ಲ. ಅಂದ್ರೆ ಒಂದು ಪಾಯಿಂಟ್ ಅಲ್ಲಿ ಐ ನೋ ವೇರ್ ಟು ಡ್ರಾ ಮೈ ಲೈನ್ಸ್, ಐ ನೋ ವೇರ್ ಟು ಪುಷ್ ಮೈ ಲಿಮಿಟ್ಸ್, ಅಷ್ಟೇ ಮಾಡ್ತೀನಿ. ಬಟ್ ನಾನು ತುಂಬಾ ಒಳ್ಳೆಯವನು, ನಾನು ತುಂಬಾ ಬಗ್ತೀನಿ, ನಾನು ತುಂಬಾ ಡೌನ್ ಟು ಅರ್ತ್, ನಾನು ತುಂಬಾ ಮಲಗಿರ್ತೀನಿ, ಜನ ಹತ್ಕೊಂಡೋಗಿ ನನ್ನ ಮೇಲೆ ಅಷ್ಟೆಲ್ಲ ಒಳ್ಳೆನಲ್ಲ. ಬಟ್ ಕಷ್ಟದಿಂದ ಬಂದಿದ್ದೀನಿ, ಅದ್ ನೆನಪಿದೆ. ಅದಕ್ಕೋಸ್ಕರ ದಾರಿಲಿ ತಗ್ಗಿ ಬಗ್ಗೆ ನಡೀತೀನಿ. ಏನಾದ್ರೂ ಪುಸ್ತಕ ಓದ್ತೀರಾ ಅಥವಾ ಯಾರಾದ್ರೂ ಗುರುಗಳಿದ್ದಾರೆ? ಈ ತರದೊಂದು ಸಹಜ ಕುತೂಹಲ ಬರುತ್ತೆ. ಅಥವಾ ಯಾರು ಈಗ ಟಿವಿಲೋ ಯೂಟ್ಯೂಬಲ್ಲೋ ಮತ್ತೆ ಇವ್ರನ್ನ ಯಾರೋ ನೀವು ಫಾಲೋ ಮಾಡ್ತೀರಾ? ಈ ತರದ್ದೇನಾದ್ರೂ? ಎಂತದಿಲ್ಲ. ನಾನು ನಿಜವಾಗ್ಲೂ ಹೇಳ್ತಿಲ್ವ, ಮನೆಯೇ ಮೊದಲ ಮಂತ್ರಾಲಯ, ತಾಯಿಯೇ ಮೊದಲ ಗುರು. ಅಂದ್ರೆ ನೀವು ದಿನನಿತ್ಯ ನಾನು ನಮ್ಮ ತಾಯಿ ಜೊತೆ ಇದ್ದಾಗಲ್ಲ ಅವ್ರು ಯಾವಾಗ್ಲೂ ಅದೊಂಥರ ಗಿಣಿಪಟ ತರ ಹೇಳ್ತಾ ಇರ್ತಾರೆ. ಅಂದ್ರೆ ಇಲ್ಲ ನಮ್ಮ ತಾಯಿ ಓದ್ವರೆಗೂ ನನಗೆ, ಇನ್ಫ್ಯಾಕ್ಟ್ ನಮ್ಮ ತಂದೆ ಬೈದಿಲ್ದಿರೋ ಮಾತೇ ಇಲ್ಲ. ಅಂಬರೀಷ್ ಅವರ ಸರ್ ಮಲ್ಟಿಪ್ಲೈಡ್ ಬೈ 100 ಟೈಮ್ಸ್ ನಮ್ಮ ತಂದೆ. ಸೊ ಅವ್ರು ಆತರ, ಅಫ್ಕೋರ್ಸ್ ಅವ್ರ ಆತರನೇ ನಂಗೆ ಇಷ್ಟ. ಅಂದ್ರೆ ನಮ್ಮ ತಂದೆ ಸುಮ್ನೆ ನಾನು ನೋಡಿದಾಗಲೂ ಬೈಬೇಕು ಅವ್ರಿಗೆ. ಅವ್ರಿಗೆ ಖುಷಿ, ಅವ್ರ ಬೈ ಈಗ್ಲೂ ಅವ್ರ ಬೈಗಳೇ ಖುಷಿ. ಈಗಲೂ ನಮ್ಮ ತಂದೆ ಫ್ರೆಂಡ್ ಯಾರೋ ಒಂದ್ಸರಿ ರೀಸೆಂಟ್ ಬಂದಿರೋ ಮನೆಗೆ ಅವ್ರು ಹೇಳ್ತಿರು, ನಿಮಗ ದೊಡ್ಡ ಹೀರೋ ಆಗಿದ್ದಾರೆ, ತುಂಬಾ ಖುಷಿ ಆಗುತ್ತೆ, ನಾವಂತ ಸೀರಿಯಲ್ ನೋಡ್ತೀನಿ. ಅವ್ನಿಗೇನು ಮಾಡೋ ಕೆಲಸವೇನೇನು, ಚೆನ್ನಾಗಿ ದುಡ್ಡು ಬಾಡಿಗೆ ಬರುತ್ತೆ ಅವ್ನಿಗೆ, ಅದಕ್ಕೆ ಹಿಂಗೆ ಆಡ್ತಾನೆ ಅಂದ್ರೆ ಅವ್ರ ಆ ಬೈದ್ರೇನೆ ಎಲ್ಲೋ ಅಂತ ನನಗೂ ಖುಷಿ. ಬಟ್ ಮನೇಲಿ ನಮ್ಮ ತಾಯಿ ಎಸ್ಪೆಷಲಿ ಶಿ ಹ್ಯಾಸ್ ಬೀನ್ ವೆರಿ ಒಂಥರ ಅಫರ್ಮೇಟಿವ್ ಇನ್ ಆಲ್ವೇಸ್ ಟೆಲಿಂಗ್, ಅಂದ್ರೆ ನೀನ್ ಹಿಂಗೆ ಇರಬೇಕು, ನೀನು ಸ್ವಲ್ಪ ತಗ್ಗಿ ಬಗ್ಗಿ ನಡಿಬೇಕು, ಎಲ್ಲೋ ಒಂದ್ ಕಡೆ ನಿನ್ ಸ್ಟಾರ್ಡಮ್ ಸ್ವಲ್ಪ ಏನೋ ನಿಂಗೊಂದು ಸ್ವಲ್ಪ ಫೇಮ್ ಸಿಕ್ತು, ನೇಮ್ ಸಿಕ್ತು ಅಂದ ತಕ್ಷಣ ನೀನು ಬದಲಾಗಬಾರ್ದು, ಅದು ನಿನ್ಗೆ ಕೆಡಕ್ ಉಂಟು ಮಾಡುತ್ತೆ, ಆಮೇಲೆ ನೀನು ಅದನ್ನ ಡೌನ್ಫಾಲ್ಗೆ ದಾರಿ ಆಗುತ್ತೆ. ಸೊ ನಾನು ತುಂಬಾ ಒಂಥರ ಪುಷ್ ಮಾಡ್ತಾನೆ ಇರ್ತಾರೆ, ಕಿವಿಗೆ ಇಂಜೆಕ್ಷನ್ ಅಂತ ಕೊಡ್ತಿರ್ತಾರೆ. ಆಮೇಲೆ ನನ್ನ ವೈಫ್ ಬಂದು ಶಿ ಇಸ್ ದ ಬಿಗ್ಗೆಸ್ಟ್ ಕ್ರಿಟಿಕ್. ನಾನು ಯಾವುದೇ ಸೀನ್ಸ್ ಮಾಡ್ಲಿ ಏನು ಮಾಡ್ಲಿ ಚೆನ್ನಾಗಿ ಹೇಳ್ತಾಳೆ. ಅಂದ್ರೆ ಈ ಸೀನ್ ಚೆನ್ನಾಗಿತ್ತು, ಆ ಸೀನ್ ಹಿಂಗಿದೆ. ಅವ್ರು ಈ ಬ್ಯಾಕ್ ಗ್ರೌಂಡ್ ಇಂದ ಬಂದವರೇನಲ್ಲ? ಇಲ್ಲ. ಬಟ್ ಅವಳಿಗೆ ಆಪರ್ಚುನಿಟಿ ಇತ್ತು, ಅವಳಿಗೆ ಸೀರಿಯಲ್ ಇಂಡಸ್ಟ್ರಿ. ಅವಳು ಅದೇ ಅಂದ್ರೆ ನಾನು ಅಷ್ಟೆಲ್ಲ ಕಷ್ಟ ಬಿದ್ದು ಹುಡ್ಕೊಂಡೋಗಿ ತೆಗೆದುಕೊಂಡು ಅಯ್ಯೋ ಕೊಡೋಗ್ಲ ಆಪರ್ಚುನಿಟಿ ತಗೊಂಡೆ. ಅವಳು ತಾನೇ ಹುಡ್ಕೊಂಡ್ ಬಂದಿತ್ತು ಆಪರ್ಚುನಿಟಿ ಮಾಡಕ್ಕೆ. ಅವಳಿಗೆಲ್ಲೋ ಒಂದ್ ಕಡೆ ಅವಳಿಗೆ ಇಂಟ್ರೆಸ್ಟ್, ಅಂದ್ರೆ ಅವಳು ಮಾಡಕ್ಕೆ ಇಂಟ್ರೆಸ್ಟ್ ಇರಲ್ಲ. ಅವಳು ಸುಮಾರು ಆಡ್ಸ್ ಎಲ್ಲ ಶೂಟ್ ಮಾಡಿದ್ಲು, ಬಟ್ ಇಂಡಸ್ಟ್ರಿ ಬರೋದಕ್ಕೆ ಅವಳಿಗೆ ಇಂಟ್ರೆಸ್ಟೇ ಬರ್ತಿಲ್ಲ. ಫಸ್ಟ್ ಒಂದ್ ಕಡೆ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಇತ್ತೇನೋ, ಎಲ್ಲೋ ಒಂದ್ ಕಡೆ ನನ್ನ ವರ್ಕಿಂಗ್ ಸ್ಟೈಲ್ ನೋಡಿದ್ಲು, ಅಯ್ಯೋ ಹಿಂಗೆಲ್ಲ ಕೆಲಸ ಮಾಡ್ಬೇಕಂತ, ನಾನ್ ಮಾಡಲ್ಲ, ನನ್ ಕೈಲಿ ಕಷ್ಟ ಆಗತ್ತೆ ಅಂತ. ಆಮೇಲೆ ಒಂದ್ ಪಾಯಿಂಟ್ ಅಲ್ಲಿ ಅವಳಿಗೆ ಅದು ಓಕೆ ಆಗಿ ಮಾಡ್ಬೇಕು ಅಂದಾಗ ಇಬ್ರು ಇಂಡಸ್ಟ್ರಿಗೆ ಹೋಗಿ ಕೆಲಸ ಮಾಡೋಕೆ ಶುರು ಮಾಡ್ಬಿಟ್ರೆ ಎಲ್ಲೋ ಒಂದ್ ಕಡೆ ಮಗುಗೆ ಟೈಮ್ ಕೊಡೋಕೆ ತುಂಬಾ ಕಷ್ಟ ಆಗುತ್ತೆ. ಆಮೇಲೆ ಮಗು ಅನ್ನೋದಕ್ಕಿಂತ ಮಗು ಬಿಫೋರ್ ಮ್ಯಾರೇಜ್ ಆಲ್ಸೋ ಅವಳಿಗೆ ಅದು ಒಂದ್ ಕಡೆ ನೀನು ಒಂದು ಜೊತೆಗಿರೋದಕ್ಕೆ ಟೈಮ್ ಆಗಲ್ಲ, ಸೊ ಬೇಡ ಅಂತ ಹೇಳೋಳು. ಆಮೇಲೆ ಇವಾಗಂತೂ ಪಾಪ ನಿಜವಾಗ್ಲೂ ನನ್ನ ಮಗಳನ್ನ ಇವತ್ತು ಇಷ್ಟು ಚೆನ್ನಾಗಿ ಅವಳ ಎಥಿಕ್ಸ್ ಆಗಲಿ, ಅವಳ ಅಪ್ಬ್ರಿಂಗಿಂಗ್ ಆಗಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳಿಗೆ. ಅಂದ್ರೆ ನಾವು ಮಕ್ಕಳು ಯಾವ ಥರ ಬೆಳೆಸ್ತೀವಿ ನಾಳೆ ಅದಂಗೆ ಪೋಟ್ರೆ ಆಗುತ್ತೆ. ನೀವು ಸ್ಕೂಲಲ್ಲಿ ಏನೇ ಹೇಳ್ಕೊಡ್ಬೋದು ಅಥವಾ ಸುತ್ತಮುತ್ತ ಏನೇ ಕಲಿಬೋದು ಮಕ್ಕಳು, ಮನೇಲಿ ಫಸ್ಟ್ ಬೇಸ್ಮೆಂಟ್ ಹಿಂಗೆ ಬಿಲ್ಡ್ ಮಾಡ್ತಾರೆ. ಇವತ್ತು ನಾನೇ ಅದಕ್ಕೆ ಎಕ್ಸಾಂಪಲ್. ಇವತ್ತು ನಮ್ಮ ತಾಯಿ ನಂಗೆ ಮಾಡಿದಕ್ಕೆ ನಾನು ಒಂದು ತಕ್ಕ ಮಟ್ಟಿಗೆ ಒಂದು ಸಮಾಜಕ್ಕೆ ಒಳ್ಳೆ ಪ್ರಜೆ ಅಂತ ಅನ್ಸ್ಕೊಬೋದು. ನನ್ನ ಮಗಳು ಕೂಡ ಹಾಗೆ ಬೆಳೆಸಿದಾಳು ಅವಳು. ಸೊ ನನಗೆ ತುಂಬಾ ಕಮ್ಮಿ ಟೈಮ್ ಸಿಗುತ್ತೆ ನನ್ನ ಮಗಳ ಜೊತೆ. ಇನ್ಫ್ಯಾಕ್ಟ್ ನನ್ನ ಮಗಳನ್ನ ನಾನು ಒಂದ್ಸಲ 10 ದಿನ ನೋಡೋದೇ ಇಲ್ಲ, ನಾನು 10 ದಿನ ನೋಡಿರಲ್ಲ ಅವಳನ್ನ. ಬಟ್ ಅವಳನ್ನ ನಿಮ್ಮ ತಂದೆ ಈ ಥರ ಶಿ ಆಲ್ವೇಸ್
ಅಪ್ರಿಷಿಯೇಟ್ಸ್ ನಿಮ್ಮ ತಂದೆ ಇಷ್ಟು ಮಾಡ್ತಾರೆ, ನಿಮ್ಮ ತಂದೆ ಇಷ್ಟೊಂದೆಲ್ಲ ಇದು ಮಾಡ್ತಾರೆ. Okay, ಅವ್ಳು ಈಗಲಿಂದ ಚಿಕ್ಕ ವಯಸ್ಸಿನ ಒಂಥರ ಫೀಡ್ ಮಾಡ್ಕೊಂಡ್ಬಂದು ಆ್ಯಂಡ್ ಐ ಕ್ಯಾನ್ ಸಿ ದಟ್ ಮನೆಗೆ ಹೋದಾಗ ಅವಳು ಒಂಥರ ಶಿ ಸೋ ಪ್ರೌಡ್. ನನ್ನ ಮಗಳು ಅಯ್ಯೋ ನಮ್ಮಪ್ಪ, ಅವಳು ಒಂಥರ ನಮ್ಮ ಅಪ್ಪನೇ ಶಾರುಖ್ ಖಾನ್ ನಂಗೆ ಗೊತ್ತಿದೆ, ನಮ್ಮ ಅಪ್ಪನೇ ಇವತ್ತು ಪುನೀತ್ ರಾಜ್ಕುಮಾರ್ ಅಂತ. ಈ ಕನೆಕ್ಟಿವಿಟಿ ಹೆಂಗೆ ಅಂದ್ರೆ ನಿಮ್ಮಮ್ಮ ನಿಮಗೆ ಹೀರೋಯಿನ್, ಅಷ್ಟೇ 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 ನನ್ನ ಹೇಳ್ತೀನಿ. ಹೌದು, ಅಂದ್ರೆ ದಟ್ ಇಸ್ ಹೌ ದ ಚೈನ್ ಗೋಸ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಅಫ್ಕೋರ್ಸ್ ಎಲ್ಲರೂ ಈಗ ಅದೇ ಎಲ್ಲರೂ ನಮ್ಮ ಕನ್ನಡದಲ್ಲಿ ಎಸ್ಪೆಷಲಿ ಏನಾಗುತ್ತೆ ನೀವು ನೋಡಿಬೇಕಾದ್ರೆ ತುಂಬ 99% ಎಲ್ಲ ಮನೇಲಿ ಅಪ್ಬ್ರಿಂಗಿಂಗ್ ಎಸ್ಪೆಷಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಅದು ಇಂಥ ಒಂದು ವರ್ಗಕ್ಕೆ ಸೀಮಿತ ಅಂತಲ್ಲ, ಎಲ್ಲರೂ ಅಷ್ಟೇ ಮಕ್ಕಳ ಅಪ್ಬ್ರಿಂಗಿಂಗ್ನ ತುಂಬ ಚೆನ್ನಾಗಿ ಮಾಡ್ತಾರೆ.